ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಮಲ್ಟಿಪಲ್ ಕೆಲಸ ಮಾಡ್ಬೇಕಾ ಅಂತ ಅನ್ನೋಂತ ಹೇಳೋದಕ್ಕಿಂತ ನಾವು ಒಂದೇ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾ ಅಥವಾ 2-3 ಕೆಲಸ ಮಾಡ್ಬೋದಾ? ಸೊ ಇದರಿಂದ ನಮ್ಗೆ ಏನಾದ್ರು ಎಫೆಕ್ಟ್ ಇದೆಯಾ ಅಥವಾ ನಾವು ಕಳ್ಕೊಳ್ಳೋದಿದ್ಯಾ ಅಥವಾ ಇದ್ರಲ್ಲಿ ಲಾಭ ಇದೆಯಾ? ಸೊ ಈ ಕ್ವಶನ್ ಒಂದಷ್ಟು ಆನ್ಸರ್ ಸುಮಾರಷ್ಟು ಕಮೆಂಟ್ ಬಂದಿತ್ತು. ಸೊ ಇನ್ನೊಂದಷ್ಟು ಡೀಟೇಲ್ ಏನ್ ಕೊಡ್ತಾ ಇದ್ದೀನಿ ಅಂದ್ರೆ, ಟೈಲರಿಂಗ್ ಕೆಲಸ ಶುರು ಮಾಡಬೇಕು ಅನ್ನೋರು, ಮಾಡಿರೋರು, ಸೊ ಆಲ್ರೆಡಿ ಮಾಡ್ತಾ ಇರೋರು ಅವ್ರದ್ದೇ ಆದಷ್ಟು ಒಂದಷ್ಟು ಪ್ರಾಬ್ಲಮ್ಸ್ ಹೇಳ್ಕೊಳ್ತಿದ್ದಾರೆ. ಸೊ ನನ್ಗೆ ಬಟ್ಟೆ ಬರ್ತಾ ಇಲ್ಲ, ನಾನು ಶಾಪ್ ಮಾಡಿದ್ದೀನಿ, ಅಥವಾ ನಾನು ಟೈಲರಿಂಗ್ ಕಲ್ತ್ಬಿಟ್ಟು ಮನೆಯಲ್ಲೇ ಕೂತ್ಕೊಂಡಿದ್ದೀನಿ, ನನಗೆ ಬಟ್ಟೆಗಳು ಬರ್ತಾ ಇಲ್ಲ. ಸೊ ಈ ತರ ಎಲ್ಲ ಸುಮಾರಷ್ಟು ಕಮೆಂಟ್ಸ್ ಬರ್ತಿದೆ. ಸೊ ಇದ್ರ ಬೇಸಿಸ್ ಮೇಲೆ ಇವತ್ತಿನ ವಿಡಿಯೋದನ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಯಾರು ಕೆಲಸ ಬರ್ತಾ ಇಲ್ಲ ಅನ್ನೋರಿಗೆಲ್ಲ ಇಲ್ಲೊಂದು ಸೊಲ್ಯೂಷನ್ ಇದೆ. ಸೊ ಇದನ್ನ ನೀವು ತಗೊಳ್ಳೋದು ಬಿಡೋದು ನಿಮ್ ಇಷ್ಟ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ, ನನ್ನ ಅನುಭವದ ಮೇಲೆ ನಾನು ನಿಮ್ಗೆ ಈ ಏನಿದೆ ಈ ವಿಚಾರನ ಶೇರ್ ಮಾಡ್ತಾ ಇದ್ದೀನಿ. ಸೊ ತಗೊಳ್ಳೋದು ಬಿಡೋದು ನಿಮ್ ಇಷ್ಟ. ಎಷ್ಟು ಜನಕ್ಕೆ ನಾನು ಏನ್ ಹೇಳ್ತೀನಿ ಅದು ಸರಿ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಎಷ್ಟು ಜನಕ್ಕೆ ರಾಂಗ್ ಅನ್ಸುತ್ತೆ ಸೊ ಖಂಡಿತ ನೀವು ಕೂಡ ಕಮೆಂಟ್ ಹಾಕಿ. ರಾಂಗ್ ಅನ್ಸಿದ್ರೆ ರಾಂಗ್ ಅಂತ ಹಾಕಿ, ರೈಟ್ ಅನ್ಸಿದ್ರೆ ರೈಟ್ ಅಂತ ಹಾಕಿ. ನೀವೇನ್ ಹಾಕಿದ್ರು ಓಕೆ, ಕಮೆಂಟ್ ತಗೊಳಕ್ ನಾನು ರೆಡಿ ಇದ್ದೀನಿ. ಬಟ್ ನೀವೇನ್ ಹಾಕ್ತೀರಾ ಅದನ್ನ ಯೋಚನೆ ಮಾಡಿ ಹಾಕಿ, ಆಯ್ತಾ? ಸೊ ಬನ್ನಿ ಟಾಪಿಕ್ ಶುರು ಮಾಡೋಕೆ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮೇ 6ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಬೇಸಿಕ್ ಅಂತ ಅಂದ್ರೆ ನಿಮ್ಗೆ ಅದರಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಮಿಷಿನ್ ಡೀಟೇಲ್ಸ್ ಇಂದ ಹಿಡಿದು ಮಿಷಿನ್ ನ ಪ್ರಾಕ್ಟೀಸ್ ಮಾಡೋದ್ರಿಂದ ಹಿಡಿದು ಇದರಲ್ಲಿ ಸುಮಾರಷ್ಟು ನಾನು ಕವರ್ ಮಾಡ್ತಾ ಇದ್ದೀನಿ. ಸಿಮ್ಮಿ, 6 ಪೀಸ್ ಪೆಟಿಕೋಟ್, 2 ತರ ಫ್ರಾಕ್, ಫ್ರಿಲ್ ಫ್ರಾಕ್ ಅಥವಾ ಹಾಗೆ ಅಂಬ್ರೆಲಾ ಫ್ರಾಕ್, ಲೆಹೆಂಗಾ, ಡ್ರೆಸ್, ಹಾಗೆ ಒಂದು ನಾರ್ಮಲ್ ಬ್ಲೌಸ್. ಸೊ ಇದ್ರದಿಷ್ಟು ಡೀಟೇಲ್ ಆಗಿ ನಿಮ್ಗೆ ಕವರ್ ಆಗುತ್ತೆ. ಇದಿಷ್ಟು ನಿಮ್ಮ ಹತ್ರ ಹೇಳಿ ನಿಮ್ಗೆ ಕಲ್ಸೋ ಜವಾಬ್ದಾರಿ ನಂದು. ಸೊ ಇದ್ರದ್ದು ಬೇಸಿಕ್ 16ನೇ ಬ್ಯಾಚ್. ಸೊ 15 ಬ್ಯಾಚ್ ರನ್ ಆಗ್ತಾ ಇದೆ, 16ನೇ ಬ್ಯಾಚ್ ಶುರು ಮಾಡ್ತಾ ಇದ್ದೀನಿ. ಸೊ ಮೇ 6ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದು 3 ಮಂತ್ ಕೋರ್ಸ್ ಇರುತ್ತೆ. ಬೇಸಿಕ್ ಆನ್ಲೈನ್ ಕ್ಲಾಸ್ ಏನಿದೆ 3 ಮಂತ್ ಕೋರ್ಸ್ ಆಗಿರುತ್ತೆ. ಸೊ 3 ಮಂತ್ ಕೋರ್ಸ್ಗೆ 3 ತಿಂಗಳ ಕೋರ್ಸ್ಗೆ 2,000 ರೂಪಾಯಿ ಚಾರ್ಜ್ ಇರುತ್ತೆ. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ, ಮಂತ್ಲಿ 2,000 ಅಂತ. ಖಂಡಿತ ಅಲ್ಲ, ಪೂರ್ತಿ ಏನ್ ಬೇಸಿಕ್ ಅಲ್ಲಿ ನಾನು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದೀನಿ ಅದಷ್ಟು ಕವರ್ ಮಾಡ್ತೀನಿ. ಸೊ ಮಂತ್ಲಿ 2,000 ಅಲ್ಲ, ಇದು 3 ತಿಂಗಳ ಕೋರ್ಸ್ ಆಗಿರುತ್ತೆ. 3 ತಿಂಗಳ ಕೋರ್ಸ್ಗೆ ಸೇರಿ ನಾನು ನಿಮ್ಗೆ 2,000 ಹೇಳ್ತಾ ಇರೋದು. ಸೊ ಇದು ಹಾಗೆ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ. ಕೆಲವರು ಲೈವ್ ವಿಡಿಯೋ ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಖಂಡಿತ ನಾನು ಲೈವ್ ತಗೊಳ್ಳಲ್ಲ, ನಾನು ಮಾಡ್ತಾ ಇರೋದು ರೆಕಾರ್ಡೆಡ್ ವಿಡಿಯೋ. ಸೊ ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು, ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ. ಸೊ ಫಸ್ಟಿಗೆ ನಾವು ನಮ್ಮ ಟೈಲರಿಂಗ್ ಫೀಲ್ಡ್ ಬಗ್ಗೆನೇ ಮಾತಾಡೋಣ. ಸೊ ಆಮೇಲೆ ನಾವು ಬೇರೆ ಫೀಲ್ಡ್ ಬಗ್ಗೆ ಮಾತಾಡೋಣ. ಬೇರೆ ಫೀಲ್ಡ್ ಬಗ್ಗೆ ಅಂದ್ರೆ ಮಲ್ಟಿಪಲ್ ಆಗಿ ನಾವು ಕೆಲಸ ಮಾಡ್ಬೇಕಾ ಬೇಡವಾ, ಸೊ ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ, ಸೊ ಇದ್ರ ಬಗ್ಗೆ ಹೇಳೋಣ. ಫಸ್ಟಿಗೆ ನಮ್ಮ ಟೈಲರಿಂಗ್ ಕೇಳೋಣ. ಸುಮಾರಷ್ಟು ಜನ ನನಗೆ ಕಾಲ್ ಮಾಡ್ತಿದ್ದೀರಾ, ಕಾಲ್ ಕೂಡ ಮಾಡ್ತಿದ್ದಾರೆ, ಮೆಸೇಜ್ ಮಾಡ್ತಿದ್ದಾರೆ, ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಾನು ಟೈಲರಿಂಗ್ ಕಲ್ತಿದ್ದೀನಿ ಮೇಡಮ್, ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರಿಗೆ ಮುಂದಕ್ಕೆ ದಯವಿಟ್ಟು ಆದ್ರೆ ನೀವು ಮನೆಯಲ್ಲೇ ಮಾಡಿ. ಮನೆಯಲ್ಲೇ ನಿಮ್ಗೆ ಸ್ಪೇಸ್ ಇದ್ದು ಜನ ಅಲ್ಲಿ ಓಡಾಡ್ತಾ ಇದ್ದಾರೆ ನಿಮ್ಮ ಮನೆ ಮುಂದೆ ಹಾಕಿ ಒಂದು ಬೋರ್ಡ್ ಹಾಕಿ ನೀವು ಬೋರ್ಡ್ ಹಾಕಿದ ತಕ್ಷಣ ಸುಮ್ನೆ ಯಾವ್ದೋ ಒಂದು ಬಿಲ್ಡಿಂಗ್ ಒಳಗಡೆ ಕುತ್ಕೊಂಡು ಬೋರ್ಡ್ ಹಾಕೋದಲ್ಲ. ಸೊ ನಿಮ್ ಮನೆಯಲ್ಲೇ ಮಾಡ್ತೀನಿ ಅನ್ನೋರಿಗೆ ನಾನು ಸಜೆಷನ್ ಕೊಡ್ತಾ ಇರೋದು, ಆದಷ್ಟು ಮನೆಯಲ್ಲೇ ಮಾಡಿ, ಬಟ್ ಒಂದು ಬೋರ್ಡ್ ಹಾಕಿ ಅಲ್ಲಿ ಜನ ಓಡಾಡ್ಬೇಕು. ಸೊ ಇದ್ರ ಬಗ್ಗೆ ಗಮನ ಇಟ್ಕೊಂಡು ಮನೆಯಲ್ಲೇ ಮಾಡ್ತೀರಾ ಮಾಡಿ. ಖಂಡಿತ ಟೈಲರಿಂಗ್ ಅಂತ ನೀವು ಶುರು ಮಾಡ್ತೀರಾ ಅಂದ್ರೆ ಒಂದು ಓವರ್ಲಾಕ್ ಮಿಷಿನ್ ಬೇಕು, ಒಂದು ಜಿಗ್ಜಾಗ್ ಮಿಷಿನ್ ಇರಬೇಕು, ಒಂದು ನಾರ್ಮಲ್ ಮಿಷಿನ್ ಇರಬೇಕು. ಈ 3 ಮಿಷಿನ್ ಇದ್ರೆ ನಿಮ್ಗೆ ಬಹಳ ಒಳ್ಳೇದು. 3 ಮಿಷಿನ್ಗೆ ನೀವು ಏನು ಇನ್ವೆಸ್ಟ್ ಮಾಡಕ್ ಆಗಲ್ಲ ಅಂತ ಅಂದ್ರೆ, ಸೊ ಅದಕ್ಕೂ ಸೊಲ್ಯೂಷನ್ ಇದೆ. ಒಂದು ನಾರ್ಮಲ್ ಮಿಷಿನ್ ಇಟ್ಕೊಂಡ್ರೆ ಓವರ್ಲಾಕ್ ಮತ್ತೆ ಜಿಗ್ಜಾಗ್ ಹೊರಗಡೆ ಅಂತೂ ಖಂಡಿತ ಮಾಡ್ಕೊಡ್ತಾರೆ. ಅದಕ್ಕೊಂದು 10 ರೂಪಾಯಿ 20 ರೂಪಾಯಿ ಅಮೌಂಟ್ ಹಾಕ್ತಾರೆ. ಸೊ ಅದನ್ನ ಪೇ ಮಾಡಿ ನೀವು ನಿಮ್ದು ಏನಿದೆ ಫಿನಿಶಿಂಗ್ ಮಾಡ್ಕೊಟ್ರೆ ಬ್ಲೌಸು ನಿಮ್ಗೆ ಖಂಡಿತ ನಿಮ್ಗೆ ಕಸ್ಟಮರ್ ಬರ್ತಾರೆ. ಸೊ ನೆಕ್ಸ್ಟ್, ಮೇಡಮ್ ನಾನು ಬೋರ್ಡ್ ಹಾಕಿದ್ದೀನಿ, ಸೊ ಕಮೆಂಟ್ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ. ಬೋರ್ಡ್ ಹಾಕಿದ್ದೀನಿ, ನನಗೆ ಬಟ್ಟೆ ಬರ್ತಾ ಇಲ್ಲ, ಮನೆಯಲ್ಲೇ ಇದ್ದೀನಿ, ಬಟ್ಟೆ ಹೊಲ್ಸ್ಕೊಳ್ಳೋರು ನೀಟಾಗಿ ನನಗೆ ದುಡ್ಡು ಕೊಡ್ತಾ ಇಲ್ಲ, ಮೋಸ ಮಾಡ್ತಾ ಇದ್ದಾರೆ. ಸೊ ಈ ಕ್ವೆಶನ್ಗೆ ಆನ್ಸರ್ ನೋಡಿ, ಖಂಡಿತ ಎಲ್ರಿಗೂ ಹೊಸದಾಗಿ ಯಾರ್ಯಾರು ಶುರು ಮಾಡ್ತಾರೆ ಟೈಲರಿಂಗ್ ಎಲ್ಲರಿಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈವನ್ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಈ ತರ. ಬಟ್ ನಾನು ಅಲ್ಲಿ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಓಕೆ, ನನ್ಗೆ ಹೊಸದಾಗಿ ಮಾಡ್ತಾ ಇರೋದಲ್ವಾ, ಓಕೆ ನನ್ಗೊಂದು ಪ್ರಯೋಗ ಮಾಡಕ್ಕೆ ಒಂದು ದೇಹ ಸಿಕ್ತು, ಬಾಡಿ ಸಿಕ್ತು. ಸೊ ಆ ಬಾಡಿ ಮೇಲೆ ನಾನು ಪ್ರಯೋಗ ಮಾಡಿದೀನಿ. ಕಾಸು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಬ್ಲೌಸ್ ಪರ್ಫೆಕ್ಟ್ ಆಗಿ ಬಂದಿದ್ಯಾ, ನಮ್ಗೆ ನಾಲೆಡ್ಜ್ ಸಿಕ್ತಾ, ಸೊ ಇಗ್ನೋರ್ ಇಟ್. ಇದನ್ನ ಇಗ್ನೋರ್ ಮಾಡ್ಬಿಡಿ. ಎಲ್ಲಾರ್ಗು ಈ ತರ ಆಗಿರುತ್ತೆ. ಹೊಸದಾಗಿ ಯಾರೇ ಶುರು ಮಾಡ್ತಾರೆ ಎಲ್ಲರಿಗೂ ಈ ತರ ಆಗಿರುತ್ತೆ. ಏನಕ್ಕೆ ಈ ತರ ಆಗಿರುತ್ತೆ ಅಂತ ಅಂದ್ರೆ, ಕೆಲವರು ಕಸ್ಟಮರ್ಸ್ ಇರ್ತಾರೆ,
ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಅಥವಾ ಒಳ್ಳೆ ಟೈಲರ್ಸ್ ಹತ್ರ ಅವ್ರು ಹುಡ್ಕೊಂಡು ಹೋಗೋದೇ ಇಲ್ಲ. ಅವ್ರು ಹೋಗೋದೇ ಹೊಸದಾಗಿ ಕಲಿತಿರೋರ ಹತ್ರ. ಏನಕ್ಕಂದ್ರೆ ಎಕ್ಸ್ಪೀರಿಯನ್ಸ್ ಅಥವಾ ಟೈಲರಿಂಗ್ ಶಾಪ್ ಇಟ್ಟಿರೋರು ಅಥವಾ ಆಲ್ರೆಡಿ ಟೈಲರ್ ಕೆಲಸ ಮಾಡ್ತಿರೋರ ಹತ್ರ ಹೋದ್ರೆ ಅವರಿಗೆ ಪೇ ಮಾಡ್ಬೇಕಾಗತ್ತೆ. ಸೊ ಈ ಹೊಸದಾಗಿ ಕಲಿತಿರೋರ್ಗೆ ಹತ್ರ ಪೇ ಮಾಡ್ದಿರನೆ ಸ್ಟಿಚ್ ಮಾಡಿಸ್ಕೊಳ್ಬಹುದು. ನಾಳೆ ಕೊಡ್ತೀನಿ, ನಾಡಿದ್ ಕೊಡ್ತೀನಿ, ಈ ತರ ಎಲ್ಲ ಹೇಳಿ ಯಾಮಾರಿಸ್ಬೋದು. ಏನಕ್ಕಂದ್ರೆ ಹೊಸಬ್ರು ಇರ್ತಾರೆ ಅವ್ರು. ಈಗ ಏನಕ್ಕೆ ಯಾಮಾರಿಸ್ತಾರೆ ಅಂತಂದ್ರೆ, ಹೊಸದಾಗಿ ಕಲ್ತಿರೋರು ಅಥವಾ ಹೊಸದಾಗಿ ಶುರು ಮಾಡಿರೋರು, ಆಗಷ್ಟೇ ಟೈಲರಿಂಗ್ ಕಲ್ತಿರೋರ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ. ಭಯ ಅನ್ನೋದಿರುತ್ತೆ. ಅಯ್ಯೋ ಅವ್ರದ್ದು ಬ್ಲೌಸ್ ನಾನು ಹೀಗೆ ಹೊಲ್ದ್ಬಿಟ್ರೆ ಹೇಗೆ, ಹಾಗೆ ಹೊಲ್ದ್ಬಿಟ್ರೆ ಹೇಗೆ, ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ಟಿದ್ಯಾ, ಸೊ ಈ ತರ ಎಲ್ಲ ಭಯ ಇರುತ್ತೆ. ಸೊ ಆ ಭಯನ ಈ ಕೆಲವ್ರು ಏನ್ ಮಾಡ್ತಾರೆ, ಅದನ್ನ ಅವ್ರು ಕ್ಯಾಶ್ ತರ ನೋಡ್ತಾರೆ. ಆ ಭಯನ, ಆ ವೀಕ್ನೆಸ್ ನ ಯೂಸ್ ಮಾಡ್ಕೊಳ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ, ನೀವು ಕರೆಕ್ಟಾಗಿ ಹೊಲ್ದಿದ್ರು, ನೀವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರು, ನಾನು ಹೇಳ್ತೀನಿ ನೋಡಿ, ನಮ್ಮಂತ ಎಕ್ಸ್ಪೀರಿಯನ್ಸ್ಡ್ಗಿನ್ನ ಹೊಸದಾಗಿ ಯಾರು ಕಲ್ತಿರ್ತಾರೆ ಅವ್ರು ಖಂಡಿತ ತುಂಬಾ ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡಿರ್ತಾರೆ. ಸೊ ಇದೆಲ್ಲ ನಾನು ಕಣ್ಣಾರೆ ನೋಡಿದೀನಿ, ನನಗೆ ಗೊತ್ತಿದೆ. ಏನಕ್ಕಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ಡ್ ಇದೆ. ಸೊ ನನ್ನನ್ನು ಸೇರಿಸಿ ಹೇಳ್ತಾ ಇರೋದು. ಓಕೆ, ಕರೆಕ್ಟಾಗಿ ಬರುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಇಲ್ಲಿ ಒಂದು ಯಾಮಾರಿ ತಪ್ಪು ಮಾಡ್ಬಿಡ್ಬೋದು, ಯಾವಾಗ್ಲೋ ಒಂದ್ಸರಿ ತಪ್ಪು ಮಾಡ್ಬಿಡ್ಬೋದು. ಬಟ್ ಹೊಸದಾಗಿ ಕಲ್ತಿರೋರು ಏನ್ ಮಾಡ್ತಾರೆ, ತುಂಬಾ ಭಯದಲ್ಲಿ ಅದನ್ನ ನೀಟಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಮೇಲೆ ಜವಾಬ್ದಾರಿ ತಗೊಂಡು ಮಾಡ್ತಾರೆ. ನಮ್ಗೇನೋ ತುಂಬಾ ಚೆನ್ನಾಗಿ ಬಂದಿರುತ್ತೆ ಆ ಬ್ಲೌಸ್ ನ, ನಾನೇ ಒಪ್ಕೊಳ್ತೀನಿ. ಅದೇ ಹೇಳಿದ್ನಲ್ಲ, ಕೆಲವ್ರು ಇವಳು ಹೊಸದಾಗಿ ಶುರು ಮಾಡಿದಾಳೆ ಅಂತ ಕೆಲವ್ರು ಹೋಗಲ್ಲ, ಕೆಲವ್ರು ಹೋಗ್ತಾರೆ. ಈ ದುಡ್ಡು ಉಳಿಸ್ಕೊಳ್ಳೋ ಅಂತವ್ರು, ದುಡ್ಡು ಕೊಡ್ದಿರ ಅವ್ರ ಹತ್ರ ಉಳಿಸ್ಕೋಬೇಕು ಅನ್ನೋರು ಕೆಲವ್ರು ಅವ್ರ ಹತ್ರ ಹೋಗ್ತಾರೆ. ಸೊ ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಕಾನ್ಫಿಡೆನ್ಸ್ ಆಗಿ ಮಾತಾಡ್ಬೇಕು. ಹೊಸದಾಗಿ ಯಾರ್ಯಾರು ಶುರು ಮಾಡ್ತಾ ಇದ್ದೀರಾ, ಶುರು ಮಾಡಿದೀರಾ, ಖಂಡಿತ ನೀವು ಕಾನ್ಫಿಡೆನ್ಸ್ ಆಗಿ ಮಾತಾಡಿ. ಅಮೌಂಟ್ ನ ತಗೊಳ್ಳಿ. ಅವರು ಕೆಲವರು ನಿಮ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಚೆನ್ನಾಗ್ ಹೊಲ್ದಿಲ್ಲ, ನೀನ್ ಹಾಂಗ್ ಹೊಲ್ದಿದ್ಯಾ, ನೀನ್ ಹಿಂಗ್ ಹೊಲ್ದಿದ್ಯಾ, ಒಂಚೂರು ನೀಟಾಗಿ ಬಂದಿಲ್ಲ ಅಂತ. ಏನಕ್ಕೆ ಅಂತ ಅಂದ್ರೆ, ನಿಮ್ಗೆ ದುಡ್ಡು ಕೊಡ್ಬೇಕಾಗತ್ತೆ. ಹೊಲ್ಸ್ಕೊಳ್ಳೋರ್ಗು ನೈಸಾಗಿ ಹೊಲ್ಸ್ಕೊಳ್ತಾರೆ, ನಿಮ್ಗೆ ದುಡ್ಡು ಕೊಡ್ಬೇಕಾಗತ್ತೆ ಅನ್ನೋ ಒಂದೇ ಒಂದ್ ಕಾರಣ ಇಟ್ಕೊಂಡು ಇಷ್ಟೆಲ್ಲ ಅವ್ರು ಮಾತಾಡ್ತಾರೆ. ಸೊ ಅಂತ ಟೈಮಲ್ಲಿ ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ನೀವು ಆ ತರ ನಿಮ್ಗೆ ಗೊತ್ತಿರುತ್ತೆ, ಒಂದ್ಸರಿ ನೋಡಿರ್ತೀರಾ, ಇನ್ನೊಂದ್ಸರಿ ಮತ್ತೆ ಅವ್ರು ಖಂಡಿತ ನಿಮ್ ಹತ್ರ ಬಂದೇ ಬರ್ತಾರೆ. ಸೊ ಅಂತವ್ರನ್ನ ನೀವ್ ಏನ್ ಮಾಡ್ಬೇಕು, ನಿಮ್ಮ ಏನ್ ಶಾಪ್ ಇರುತ್ತೆ ಅಥವಾ ಮನೆ ಇರುತ್ತೆ, ಅಲ್ಲೇ ಒಂದು ಚಿಕ್ಕದಾಗಿ ಎಲ್ಲಾದ್ರೂ ಒಂದು ಸ್ಕ್ರೀನ್ ಬಿಟ್ಟು ನೀವು ಅಲ್ಲೇ ಹಾಕ್ಸಿ ನೀವು ನೋಡ್ಬೇಕು. ತಪ್ಪಿತ್ತಾ, ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿತ್ತಾ, ಇಮಿಡಿಯೇಟ್ ಸರಿ ಮಾಡ್ಕೊಡಿ. ಆಯ್ತಾ? ತಪ್ಪಿಲ್ಲ ಅಂದ್ರೆ ಕರೆಕ್ಟಾಗಿ ಬಂದಿದೆ, ಹೆಂಗ್ ಮಾತಾಡ್ತಾರೆ, ಹೆಂಗ್ ಮಾತಾಡಕ್ಕೆ ಚಾನ್ಸ್ ಇಲ್ಲ. ಕರೆಕ್ಟಾಗಿ ಮಾಡಿದೀನಲ್ಲ, ನೀವು ಎಲ್ಲಿ ಪ್ರಾಬ್ಲಮ್ ಆಗಿದೆ, ಎಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಹೇಳಿ ಅಂತ ನೀವು ಅಲ್ಲೇ ನಿಲ್ಸ್ಕೊಂಡು ಕೇಳ್ಬೋದು. ಆಯ್ತಾ? ಇನ್ ಕೇಸ್ ತಪ್ಪಾಗಿತ್ತಾ, ಏನಾದ್ರು ಒಂದ್ ಸ್ವಲ್ಪ ಲೂಸ್ ಆಗಿತ್ತಾ ಅಥವಾ ಏನಾದ್ರು ಪ್ರಾಬ್ಲಮ್ ಆಗಿತ್ತಾ, ಅಲ್ಲೇ ಕುತ್ಕೊಂಡು ಸರಿ ಮಾಡಿ ಮತ್ತೆ ಹಾಕಿ ನೋಡಿ, ದುಡ್ಡು ಇಸ್ಕೊಂಡು ಕಳ್ಸಿ. ಆಯ್ತಾ? ಮನೆಯಲ್ಲಿ ಹೋಗಿ ನೋಡಿ, ಹಾಕೊಂಡ್ ನೋಡ್ತೀನಿ, ಆಮೇಲೆ ದುಡ್ಡು ತಂದು ಕೊಡ್ತೀನಿ, ಇಂಥವ್ರೆಲ್ಲ ಖಂಡಿತ ಮೋಸ ಮಾಡೋಣ. ದಯವಿಟ್ಟು ಟ್ರಸ್ಟ್ ಮಾಡಕ್ ಹೋಗ್ಬೇಡಿ. ಸೊ ಇದು ಒಂದಾಯ್ತು. ಸೊ ಇನ್ನೊಂದು, ಮೇಡಮ್ ನಾನು ಎಲ್ಲಾ ಕರೆಕ್ಟ್ ಆಗಿ ಹೊಲಿತೀನಿ, ಎಲ್ಲಾ ಸರಿ ಬರುತ್ತೆ, ಬಟ್ ಬಟ್ಟೆ ಮಾತ್ರ ನನಗ್ ಬರ್ತಾ ಇಲ್ಲ. ಸೊ ಅಂತವ್ರಿಗೆ ನಾನ್ ಕೊಡುವಂತ ಸಜೆಷನ್ ನೋಡಿ, ಫಸ್ಟ್ ನೀವು ನಿಮ್ಮ ಮನೆಯಲ್ಲೇ ಮಾಡ್ತಿದ್ದೀರಾ ಅಥವಾ ನೀವು ಶಾಪ್ ಇಟ್ಟಿದ್ದೀರಾ, ಇಬ್ರಿಗೂ ಇದು ಇನ್ಕ್ಲೂಡ್ ಆಗುತ್ತೆ. ಮನೇಲಿ ಹೊಲಿತಿರೋರ್ಗು ಶಾಪ್ ಇಟ್ಟಿರೋರ್ಗು. ಫಸ್ಟ್ ನೀವು ಶಾಪ್ ಅಂತ ಅಥವಾ ನಿಮ್ ಮನೆ, ನೀವು ಮನೇಲೆ ಫಸ್ಟ್ ನಾವು ಮನೆನೇ ತಗೊಳ್ಳೋಣ. ಓಕೆನಾ? ನಿಮ್ ಮನೆ ಎಲ್ಲಿದೆ, ಓಕೆನಾ? ನೀವು ಸೇಫ್ ಆಗಿರ್ಬೇಕು ಅಂತ ಹೇಳಿ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಒಳಗಡೆ ಈ ತರ ಒಳಗಡೆ ಸೇರ್ಕೊಂಡಿರ್ತೀರಾ. ಸೊ ನೀವು ಮನೆಯಲ್ಲೇ ಟೈಲರಿಂಗ್ ಶಾಪ್ ಮಾಡ್ತೀರಾ ಅಂದ್ರೆ ಖಂಡಿತ ನೀವು ಫಸ್ಟ್ ರೋಡ್ ಸೈಡ್ ಅಲ್ಲಿ ಸುಮಾರಷ್ಟು ಮನೆಗಳು ಸಿಗುತ್ತೆ, ಖಂಡಿತ ಸಿಗುತ್ತೆ. ಜನಗಳು ಓಡಾಡೋ ಜಾಗದಲ್ಲಿ ನಿಮ್ಗೆ ಮೇನ್ ರೋಡ್ ಅಲ್ಲಿ ಸಿಕ್ಕಿಲ್ಲ ಅಂದ್ರು, ಸೊ ಫಸ್ಟ್ ಕ್ರಾಸ್, ಸೆಕೆಂಡ್ ಕ್ರಾಸ್ ಈ ತರ ಎಲ್ಲ ಬರುತ್ತಲ್ಲ, ಆ ತರ ಎಲ್ಲ ನಿಮ್ಗೆ ರೋಡ್ ಸೈಡ್ ಅಲ್ಲಿ ಖಂಡಿತ ಮನೆ ಇರುತ್ತೆ. ನೀವು ಅಂತ ಜಾಗ ನೋಡಿ ಫಸ್ಟ್ ನೀವು ಇರುವಂತಹ ಮನೆನ ಚೇಂಜ್ ಮಾಡ್ಬೇಕು. ಸೊ ಯಾವ್ದು ಮನೆ ಎಲ್ಲಿ ನೀವು ಆಲ್ರೆಡಿ ಶುರು ಮಾಡಿದೀರಾ ಬಟ್ ಬಟ್ಟೆ ಬರ್ತಾ ಇಲ್ಲ, ನನ್ಗೆ ಯಾರು ಕೊಡ್ತಿಲ್ಲ ಅನ್ನೋರು ನೀವೇನ್ ಮಾಡ್ಬೇಕು, ಫಸ್ಟ್ ನೀವು ನಿಮ್ ಮನೆನ ಚೇಂಜ್ ಮಾಡ್ಬೇಕು. ಏನಕ್ಕೆ, ಮನೆಯಲ್ಲಿ ಶುರು ಮಾಡ್ತೀವಿ, ನಾನು ಶಾಪ್ ಮಾಡಲ್ಲ ಅನ್ನೋರಿಗೆ ನಾನು ಇದನ್ನ ಹೇಳ್ತಾ ಇರೋದು. ಸ್ವಲ್ಪ ದೂರನೇ ಹೋಗಿ ಅಲ್ಲಿ, ಏನಕ್ಕಂದ್ರೆ ನೀವು ಹಳೆ ಮನೆ ಹತ್ರ ನಿಮಗೆ ಬಟ್ಟೆ ಕೊಡ್ತಿರಲ್ಲ. ಅದಕ್ಕೆ ರೀಸನ್ಸ್ ನ ಹೇಳ್ತೀನಿ ಕೇಳಿ. ಫಸ್ಟ್ಗೆ ನೀವು ಹೊಸದಾಗಿ ಕಲಿತಿದ್ದೀರಾ ಅನ್ನೋದು ನಿಮ್ ಸುತ್ತಮುತ್ತ ಸರೌಂಡಿಂಗ್ ಅವರಿಗೆಲ್ಲ ಗೊತ್ತಿರುತ್ತೆ. ಸೊ ಇನ್ನೊಂದು, ಇವು ಹೊಸದಾಗಿ ಕಲ್ತಿದ್ದಾಳೆ, ಹೇಗೆ ಹೊಲಿತಾಳೋ ಏನೋ, ಸೊ ಆ ತರ ಎಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನಿಮಗೆ ಬಟ್ಟೆ ಕೊಡಲ್ಲ. ಸೊ ಇದು ಒಂದು ರೀಸನ್ ಆಗುತ್ತೆ. ಸೊ ಕೊಡ್ತಾರೆ ಬಟ್ಟೆ ಅಲ್ಲಿ ಇಲ್ಲಿ ಒಬ್ರು, ಅದೇ ದುಡ್ಡು ಕೊಡೋದ್ಲಾರ್ದಿರ ಹೊಲ್ಸ್ಕೊಳ್ತಾರಲ್ಲ, ಸೊ ಅಂತವ್ರು ಮಾತ್ರ ನಿಮಗ್ ಸಿಗ್ತಾರೆ. ನೀವ್ ಎಲ್ಲಿ ಕಲ್ತಿದ್ದೀರಾ ಅಲ್ಲೇ ಇದ್ರೆ ಈ ಪ್ರಾಬ್ಲಮ್ ಆಗುತ್ತೆ. ನೀವು ಶುರು ಮಾಡಿದ್ಮೇಲೆ ನೀವು ಒಂದ್ ಸ್ವಲ್ಪ ನಿಮ್ಮ ಸರೌಂಡಿಂಗ್ ಇಂದ ಚೇಂಜ್ ಮಾಡಿ ಬೇರೆ ಕಡೆ ಬನ್ನಿ. ಬೇರೆ ಕಡೆ ಅಂತಂದ್ರೆ ಒಂದು ನಿಮ್ಮ ಹಳೆ ಏನು ನಿಮ್ ಸರೌಂಡಿಂಗ್ ಇದ್ದಾರೆ ಅವರಿಂದ ಸ್ವಲ್ಪ ದೂರ ನೀವು ಬೇರೆ ರೋಡ್ ಸೈಡ್ ಅಲ್ಲಿ ಒಂದು ಮನೆ ಮಾಡ್ಕೊಂಡು ಅಲ್ಲಿ ನೀವು ಹೊಸದಾಗಿ ಕಲಿತಿದ್ದೀರಾ ಅನ್ನೋದು ಅವ್ರಿಗೆ ಐಡಿಯಾ ಗೊತ್ತಾಗ್ಬಾರ್ದು. ಓಕೆನಾ? ಆಲ್ರೆಡಿ ನಾನು ಸ್ಟಿಚ್ ಮಾಡ್ತಿದ್ದವರು ಸೊ ಮನೆ ಚೇಂಜ್ ಮಾಡ್ಕೊಂಡು ಈ ಕಡೆ ಬಂದಿದೀವಿ ಅಂತ ಹೇಳಿ ನೀವಲ್ಲಿ ಮಾಡಿ, ನೀವಲ್ಲಿ ಒಂದು ಬೋರ್ಡ್ ಹಾಕಿ, ಖಂಡಿತ ಅಲ್ಲಿ ಓಕೆ ಇವರು ಫಸ್ಟ್ ಎಲ್ಲೋ ಮಾಡ್ತಿದ್ರಂತೆ, ಸೊ ಇವ್ರ ಹತ್ರ ನೋಡೋಣ ಅಂತ ಹೇಳ್ಬಿಟ್ಟು ನಿಮಗೆ ಬಟ್ಟೆಗಳು ಬರಕ್ ಶುರು ಮಾಡಾಗುತ್ತೆ. ಸೊ ಆವಾಗ ಅದನ್ನ ನೀಟಾಗಿ ಹೊಲ್ದು ನೀವು ಎತ್ತರಕ್ಕೆ ಬೆಳಿಬಹುದು ಅಥವಾ ಮುಂದಕ್ಕೆ ಬರ್ಬೋದು ಅಂತ ಹೇಳೋಣ. ಓಕೆನಾ? ಮುಂದಕ್ಕೆ ಬರ್ಬೋದು.
ಹಾಗೆ ನಿಮ್ಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಲ್ಲಿ ನಮ್ಮ ಸರೌಂಡಿಂಗ್ ಅಲ್ಲಿ ನಾವು ಕಲ್ತಿರ್ತೀವಿ, ಇವ್ರು ಇವಾಗ ನನ್ ಕಣ್ ಮುಂದೆ ಹೋಗಿ ಕಲ್ತಿದ್ದಾಳೆ, ಇವಳು ಏನ್ ಹೊಲಿತಾಳೋ ಏನ್ ಮಾಡ್ತಾಳೋ, ಹಾಳು ಮಾಡ್ಬಿಟ್ರೆ ಏನಪ್ಪಾ ಮಾಡೋದು, ಇಷ್ಟೆಲ್ಲ ಡೌಟ್ಸ್ ಅಲ್ಲಿ ಏನ್ ಮಾಡ್ತಾರೆ, ನೀವು ಚೆನ್ನಾಗಿ ಹೊಲಿತಿದ್ರು ಕೂಡ ಅವ್ರು ನಿಮ್ಗೆ ಬಟ್ಟೆ ಕೊಡಕ್ ರೆಡಿ ಇರಲ್ಲ. ಸೊ ಇದು ಮೇನ್ ಪ್ರಾಬ್ಲಮ್ ಆಗೋದು. ಸೊ ಹಾಗಾಗಿ ನೀವು ನಿಮ್ಮ ಕಲ್ತಿರ್ತಿರಲ್ಲ ಏನ್ ಪ್ಲೇಸ್ ಇದೆ ಆ ಪ್ಲೇಸ್ ಇಂದ ಸ್ವಲ್ಪ ಪ್ಲೇಸ್ ನ ಚೇಂಜ್ ಮಾಡಿ. ಸೊ ಅಲ್ಲಿ ನೀವು ಹೊಸದಾಗಿ ಕಲಿತಿದ್ದೀರಾ ಅಂತ ಯಾರಿಗೂ ಹೇಳೋದೇ ಬೇಡ, ಕಲ್ತಿದ್ದೀನಿ, ಸ್ಟಿಚ್ ಮಾಡ್ತಾ ಇದ್ದೀನಿ, ಸೊ ಅದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ, ಯಾರಾದ್ರೂ ಕೊಡೋದಿದ್ರೆ ಕೊಡ್ಬೋದು ಅಂತ ಹೇಳಿ ಮನೆ ಮುಂದೆ ಖಂಡಿತ ಒಂದು ಬೋರ್ಡ್ ಹಾಕಿ, ಖಂಡಿತ ನಿಮ್ಗೆ ಅಲ್ಲಿ ಇಂಪ್ರೂವ್ ಆಗೇ ಆಗುತ್ತೆ. ದಯವಿಟ್ಟು ಫಸ್ಟ್ ಪ್ಲೇಸ್ ಚೇಂಜ್ ಮಾಡಿ. ಎಲ್ಲಿ ಬಟ್ಟೆ ಬರ್ತಾ ಇಲ್ಲ, ಸೊ ಖಂಡಿತ ಇದೇ ಪ್ರಾಬ್ಲಮ್ ಆಗಿರುತ್ತೆ, ದಯವಿಟ್ಟು ಪ್ಲೇಸ್ ನ ಚೇಂಜ್ ಮಾಡಿ. ಸೊ ನೆಕ್ಸ್ಟ್ ಬಂತು ಯಾರಿಗೆ, ಇದು ಮನೆಯಲ್ಲಿ ಮಾಡೋಂಥವ್ರಿಗೆ ನಾನು ಕೊಟ್ಟಿರುವಂತಹ ಐಡಿಯಾ ಹೇಳಿದ್ನಲ್ಲ, ಆದಷ್ಟು ರೋಡ್ ಸೈಡ್ ಮಾಡಿ. ಸೊ ನೆಕ್ಸ್ಟ್ ಶಾಪ್ ಇಟ್ಟಿರೋಂಥವ್ರು, ಸೊ ಎಲ್ಲರಿಗೂ, ಈಗ ನಂದು ಮೇನ್ ರೋಡ್ ಅಲ್ಲಿ ಶಾಪ್ ಇದೆ, ಸೊ ಎಲ್ಲರಿಗೂ ಮೇನ್ ರೋಡ್ ಅಲ್ಲೇ ಶಾಪ್ ಮಾಡಿ ಅಂತ ನಾನು ಹೇಳಲ್ಲ. ಏನಕ್ಕಂದ್ರೆ ಇದು ನನ್ನ 2ನೇ ಶಾಪ್. ನನ್ನ 1ನೇ ಶಾಪ್ ಬಂದು ಮೇನ್ ರೋಡ್ ಅಲ್ಲಿ ಇರ್ಲಿಲ್ಲ. ಫಸ್ಟ್ ಶುರು ಮಾಡಿದಾಗ ಹೇಳಿದ್ನಲ್ಲ, ಫಸ್ಟ್ ಕ್ರಾಸ್, ಸೆಕೆಂಡ್ ಕ್ರಾಸ್, ಈ ತರ ಕ್ರಾಸ್ ನಲ್ಲಿ ಇದ್ದಿದ್ದು. ಕ್ರಾಸ್ ಅಲ್ಲಿ ರೋಡ್ ಪಕ್ಕ ಇತ್ತು. ಸೊ ಮನೆನ ಹೆಂಗೆ ಕ್ರಾಸ್ಗಳಲ್ಲಿ ರೋಡ್ ಸೈಡ್ ಅಲ್ಲಿ ಮನೆ ಸಿಗುತ್ತೆ ಅಂತ ಹೇಳಿದೆ, ಸೊ ಅದೇ ತರ ಶಾಪ್ಗಳು ಇರುತ್ತೆ. ಸೊ ಫಸ್ಟ್ ಶಾಪ್ ಶುರು ಮಾಡಿದ್ದು ನಂದು ಹಾಗೆ. ಇವಾಗ ನಂದು ಅಟ್ ಪ್ರೆಸೆಂಟ್ ಮೇನ್ ರೋಡ್ ಅಲ್ಲಿ ಇದೆ. ಫಸ್ಟ್ ಶುರು ಮಾಡಿದ್ದು ನಂದು ಆ ತರನೇ ಚಿಕ್ಕದೇನೆ ಶಾಪ್, ನಾನು ಅವಾಗ ಶುರು ಮಾಡಿದ್ದು. ನೀವು ಅದೇ ತರನೇ ನಿಮ್ ಶಾಪ್ ಎಲ್ಲಿದೆ, ನೀವು ಶಾಪ್ ಮಾಡಿರ್ತೀರಾ, ಓಕೆ ಮಾಡಿ, ಬಟ್ ಅಲ್ಲಿ ಜನ ಓಡಾಡ್ತಾರಾ, ಸೊ ಇದು ಮೇನ್ ಇಂಪಾರ್ಟೆಂಟ್. ಮತ್ತೆ ನೀವು ಶಾಪ್ ಎಲ್ಲಿ ಮಾಡಿದ್ದೀರಾ ಅಲ್ಲಿ ಸುತ್ತಮುತ್ತ ಮನೆಗಳು ಜಾಸ್ತಿ ಇದಾವ. ಸೊ ಅಲ್ಲೊಂದ್ ಮನೆ ಇದ್ರೆ ಖಂಡಿತ ಇಲ್ಲ. ಅವ್ರು ಏನಕ್ಕಂದ್ರೆ ತುಂಬಾ ಕಡಿಮೆ ಮನೆ ಇರುತ್ತಲ್ಲ, ಸೊ ಅವ್ರು ಒಂದು ತರಕಾರಿ ತಗೊಳೋದಕ್ಕಾಗ್ಲಿ ಅಥವಾ ಏನಾದ್ರು ಇದರದಕ್ಕಾಗ್ಲಿ ಅವರು ಏನು ಒಂದು ವೆಹಿಕಲ್ ಇಟ್ಕೊಂಡಿರ್ತಾರೆ, ಹೊರಗಡೆ ಹೋಗಿ ಮಾಡಿಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಸೊ ಅದೇ ರೂಢಿಯಾಗಿ ಟೈಲರ್ದಂತೂ ಇನ್ನು ಯಾರಾದ್ರೂ ಒಬ್ರು ಸೆಟ್ ಆದ್ರೆ ಅವ್ರನ್ನ ಬಿಟ್ಟು ಬರಲ್ಲ. ಸೊ ಹಾಗಾಗಿ ಆದಷ್ಟು ಮನೆಗಳು ಜಾಸ್ತಿ ಇರೋ ಜಾಗದಲ್ಲಿ ನೀವು ಶಾಪ್ನ ಮಾಡಿ. ನೀವು ಮೇನ್ ರೋಡ್ ಅಲ್ಲಿ ಮಾಡಿ ಅಂತ ಹೇಳ್ತಿಲ್ಲ, ಕ್ರಾಸ್ ಅಲ್ಲೇ ಮಾಡಿ, ಬಟ್ ಅಲ್ಲಿ ಮನೆಗಳು ಜಾಸ್ತಿ ಇರಬೇಕು, ಜನಸಂದಣಿ ಜಾಸ್ತಿ ಇರಬೇಕು. ಸೊ ಅಂತ ಜಾಗದಲ್ಲಿ ನೀವು ಶಾಪ್ ಚಿಕ್ಕದಾಗೆ ಮಾಡಿ, ಖಂಡಿತ ಅಲ್ಲಿ ನಿಮ್ಗೆ ಬಟ್ಟೆಗಳು ಸಿಗುತ್ತೆ. ಸೊ ಗೊತ್ತಾಯ್ತಲ್ಲ, ಮನೆ ಏನಕ್ಕೆ ಬಟ್ಟೆ ಬರಲ್ಲ. ಸೊ ಇವಾಗ ಒಂದು ಶಾಪ್ ಅಲ್ಲಿ ಇರ್ತೀರಾ, ಬಟ್ಟೆ ಬರ್ತಾ ಇರಲ್ಲ, ಸೊ ಖಂಡಿತ ಆ ಪ್ಲೇಸ್ ನ ಚೇಂಜ್ ಮಾಡಿ. 1 ವರ್ಷ ಆಯ್ತು, 2 ವರ್ಷ ಆಯ್ತು, ಬಟ್ಟೆ ಬರ್ತಿರಲ್ಲ, ಸೊ ಸುತ್ತಮುತ್ತ ಮನೆ ಕಡಿಮೆ ಇರುತ್ತೆ, ಅಥವಾ ನಿಮ್ ಶಾಪ್ ಮುಂದೆ ಜನಗಳು ಓಡಾಡ್ತಾ ಇರಲ್ಲ, ಅಥವಾ ನಿಮ್ ಶಾಪ್ ಇರೋದೇ ಜನಗಳು ಗೊತ್ತಾಗಲ್ಲ. ಸೊ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಅಲ್ಲಿ ಜನಗಳು ಓಡಾಡಿದ್ರೆ ತಾನೇ ನಿಮ್ ಶಾಪ್ ಅಲ್ಲಿ ಇದೆ ಅಂತ ಗೊತ್ತಾಗೋದು. ಜನಗಳು ಓಡಾಡ್ಲೇ ಇಲ್ಲ ಅಂದ್ರೆ ನಿಮ್ ಶಾಪ್ ಅಲ್ಲಿ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ನಾವೇನಾದ್ರು ಟೈಲರ್ ಅಂಗಡಿನ ಟಿವಿನಲ್ಲಿ ಅಡ್ವರ್ಟೈಸಿಂಗ್ ಕೊಡಕ್ಕಾಗತ್ತಾ? ಖಂಡಿತ ಅದೆಲ್ಲ ಆಗ್ದಿಲ್ದಿರೋ ಕೆಲಸ. ಸೊ ಆದಷ್ಟು ಜನ ಓಡಾಡೋ ಜಾಗದಲ್ಲಿ ನೀವು ನಿಮ್ ಶಾಪ್ನ ಮಾಡಿದ್ರೆ ಖಂಡಿತ ಅಲ್ಲಿ ನಿಮ್ಗೆ ಬಟ್ಟೆ ಬರುತ್ತೆ. ಟೈಲರಿಂಗ್ ಕೆಲ್ಸಕ್ಕಂತೂ ಖಂಡಿತ ಎಲ್ಲ ಕಡೆ ಡಿಮ್ಯಾಂಡ್ ಇದ್ದೇ ಇದೆ. ಟೈಲರ್ಸ್ಗೆ ಯಾವಾಗ್ಲೂ ಬಿಸಿ ಇದ್ದೇ ಇರ್ತಾರೆ. ಖಂಡಿತ ಸಕ್ಸಸ್ ಆಗುತ್ತೆ. ಮಾಡಿ, ಹೆದರ್ಕೊಂಬೇಡಿ, ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಜಾಸ್ತಿ ಇರ್ಲಿ. ಸೊ ಇದಿಷ್ಟು ನಮ್ಮ ಟೈಲರಿಂಗ್ ಫೀಲ್ಡ್ಗೆ ಸಂಬಂಧಪಟ್ಟಂಥದ್ದು. ಸೊ ಇವಾಗ ನಾನು, ಕೆಲವ್ರು ಹೇಳ್ತಾರೆ ಬೇರೆ ಕೆಲಸ, ಬೇರೆ ಯಾವುದೇ ಫೀಲ್ಡ್, ಪರ್ಟಿಕ್ಯುಲರ್ಲಿ ನಾ ಇಂಥ ಫೀಲ್ಡ್ ಅಂತ ಹೇಳಲ್ಲ, ಯಾವುದೇ ಫೀಲ್ಡ್ ಆಗಲಿ, ಯಾವ್ದಾದ್ರು ಫೀಲ್ಡ್ ಆಗ್ಲಿ ಒಂದೇ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಸುಮಾರಷ್ಟು ದೊಡ್ಡ ಜನಗಳು ಹೇಳಿದ್ದಾರೆ. ಅದನ್ನ ತಪ್ಪು ಅಂತ ಹೇಳಲ್ಲ. ಇನ್ನು ಕೆಲವರು ಹೇಳಿದ್ದಾರೆ ಮಲ್ಟಿಪಲ್ ಕೆಲಸಗಳಲ್ಲಿ ನೀವು ಮಾಡಿ ಅಂತ ಹೇಳ್ತಾರೆ, ಓಕೆನಾ? ಸೊ ಎರಡರಲ್ಲಿ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ನಾನು ಹೇಳಕ್ ಹೋಗಲ್ಲ, ಬಟ್ ಎರಡು ಸರಿನೇ. ಸೊ ನನ್ನ ಪ್ರಕಾರ ಎರಡು ಸರಿನೇ. ಒಂದೇ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಯಾವಾಗ ನಾವಿನ್ನು ಕೆಲಸ ಕಲಿತಿದೀವಿ ಅನ್ನೋವಾಗ. ಸೊ ಇನ್ನು ನಾವು ಅದರಲ್ಲಿ ಎಕ್ಸ್ಪರ್ಟ್ಸ್ ಆಗಿರಲ್ಲ. ಸೊ ಕೆಲಸ ಕಲಿತಿದೀವಿ ಅನ್ನೋವಾಗ ಖಂಡಿತ ಅದೊಂದೇ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಯಾವಾಗ ನೀವು ಕೆಲಸ ಕಲಿತಿದ್ದೀರಾ, ಮಾಡ್ತಾ ಇದ್ದೀರಾ, ಅದರಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ, ಅಥವಾ ಅದನ್ನ 100% ನಾನು ಕಲ್ತಿದ್ದೀನಿ, ಸೊ ಇದರಲ್ಲಿ ನನ್ಗೆ ಯಾವ್ದು ಡೌಟ್ ಇಲ್ಲ ಅಂತ ಅಂದಾಗ ಖಂಡಿತ ಮಲ್ಟಿಪಲ್ ಕೆಲಸಕ್ಕೆ ಕೈ ಹಾಕ್ಬೋದು. ಅಂತಂದ್ರೆ ಸೊ ನನ್ನನ್ನೇ ತಗೊಳ್ಳಿ ಎಕ್ಸಾಂಪಲ್ಗೆ, ನಾನು ಬೇರೆಯವ್ರನ್ನ ಯಾರನ್ನೂ ಕೊಡೋದು ಬೇಡ, ನನ್ನನ್ನೇ ಎಕ್ಸಾಂಪಲ್ ಕೊಡ್ತೀನಿ. ಸೊ ಫಸ್ಟ್ಗೆ ನಾನು ಟೈಲರಿಂಗ್ ನ ಕಲ್ತ್ಕೊಂಡೆ, ಅದ್ರ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದೆ, ತುಂಬಾನೇ ಎಕ್ಸ್ಪೀರಿಯನ್ಸ್ ಆಯ್ತು. ಸ್ಟಿಚ್ ಮಾಡಿದೆ, ಎಲ್ಲಾ ಸೈಜಸ್ ಮೆಷರ್ಮೆಂಟ್ಸ್ ಸ್ಟಿಚ್ ಮಾಡಿದೆ, ಎಲ್ಲಾ ಡಿಸೈನ್ಸು ಮಾಡಿದೆ, ಓಕೆನಾ? ನಾನು ಖಂಡಿತ ಹೇಳ್ಕೊಂತೀನಿ, ನಾನು ಲೇಡೀಸ್ ಏನಿದೆ ಲೇಡೀಸ್ ವೇರ್, ಸೊ ಅದರಲ್ಲಿ ನಾನು ಎಕ್ಸ್ಪರ್ಟ್. ಸೊ ಏನಕ್ಕಂದ್ರೆ ಅದಷ್ಟು ನಾಲೆಡ್ಜು ನೀಟಾಗಿ ನಾನು ಸ್ಟಿಚ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ತಲೆಯಲ್ಲಿ ಕೂತ್ಕೊಂಡಿದೆ. ಸೊ ಯಾವುದೇ ಡಿಸೈನ್ ಆಗಲಿ ಹಿಂಗ್ ನೋಡಿದ ತಕ್ಷಣ ಓಕೆ ಇದನ್ನ ಹೀಗ್ ಮಾಡ್ಬೋದು ಅನ್ನೋ ಐಡಿಯಾ ನನಗ್ ಬಂದಿದೆ. ಸೊ ಕಾನ್ಫಿಡೆನ್ಸ್ ಲೆವೆಲ್, ನೀವು ನನ್ನ ಕಸ್ಟಮರ್ಸ್ ಯಾವುದೇ, ಇವಾಗಂತೂ ಯಾರು ಕ್ಯಾಟ್ಲಾಗ್ ನೋಡೋದೇ ಇಲ್ಲ, ಫೋನಲ್ಲಿಂದ ಬಟ್ಟೆ ಕೊಟ್ಬಿಟ್ಟು ಹೋಗ್ತಾರೆ, ಎಲ್ಲೋ ಕೂತ್ಕೊಂಡು ಯಾವ್ದೋ ಯೂಟ್ಯೂಬೋ ಅಥವಾ ಪಿಂಟರೆಸ್ಟ್ ಆ್ಯಪೋ ಅಥವಾ ಫೇಸ್ಬುಕ್ಕೋ ಎಲ್ಲಿ ಸಿಗುತ್ತೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಚೆನ್ನಾಗಿರೋ ಡಿಸೈನ್ ಕಾಣಿಸಿದ್ರೆ ಸ್ಕ್ರೀನ್ ಶಾಟ್ ತೆಗಿತಾರೆ, ನನಗೆ ಫಾರ್ವರ್ಡ್ ಮಾಡ್ತಾರೆ, ಮಾಡಿ ಇದನ್ನ ಅಂತ.
ನಾನು ಅಷ್ಟೇ ಕಾನ್ಫಿಡೆನ್ಸ್ ಹೇಳ್ತೀನಿ, ನೀವು ಏನು ಬಟ್ಟೆ ಕೊಡಿ, ನಿಮ್ ಡಿಸೈನ್ ಇನ್ನೂ ಸಿಕ್ಕಿಲ್ವಾ, ಯಾವ ಡಿಸೈನ್ ಬೇಕಾದ್ರೂ ಸೆಂಡ್ ಮಾಡಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಕಳಿಸ್ತೀನಿ. ಸೊ ಕಾನ್ಫಿಡೆನ್ಸ್ ಲೆವೆಲ್, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಲೆವೆಲ್. ಈ ಕಾನ್ಫಿಡೆನ್ಸ್ ಲೆವೆಲ್ ಹೇಗ್ ಬಂತು ಅಂತಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಸುಮಾರಷ್ಟು ಮಾಡಿ ಕೆಲವೊಂದ್ ಕಡೆ ತಪ್ಪಾಗಿದೆ ಅದನ್ನ ಸರಿ ಮಾಡ್ಕೊಂಡಾಗ ಇನ್ನೂ ಚೆನ್ನಾಗಿ ತಲೆಗೆ ಹೋಗುತ್ತೆ. ತಪ್ಪು ಮಾಡಿದೀನಿ ನಾನು, ತಪ್ಪು ಮಾಡಿರೋ ತಪ್ಪನ್ನ ತಿದ್ಕೊಂಡು ಅದನ್ನ ರೆಡಿ ಮಾಡ್ಕೊಂಡು ಮುಂದೆ ಹೋಗಿದ್ದೀನಿ. ಸೊ ಇದೆಲ್ಲ ಮಾಡ್ತಾ 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 ಎಕ್ಸ್ಪೀರಿಯನ್ಸ್ ಅನ್ನೋದು ಬರುತ್ತೆ. ಸೊ ಪರ್ಫೆಕ್ಟ್ ಆಗಿದ್ದೀನಿ. ಸೊ ಟೈಲರಿಂಗ್ ಅಲ್ಲಿ ಪರ್ಫೆಕ್ಟ್ ಆದ್ಮೇಲೆ ನಾನು ಯೂಟ್ಯೂಬ್ ಶುರು ಮಾಡಿದ್ದು. ಒಂದಷ್ಟು ವರ್ಷ ಟೈಲರಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಅದಾದ್ಮೇಲೆ ಓಕೆ, ನಾನು ಯೂಟ್ಯೂಬ್ ಶುರು ಮಾಡೋಣ, 4 ಜನಕ್ಕೆ ನಾನು ಹೇಳ್ಕೊಡೋಣ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ನಾನು ವಿಡಿಯೋಸ್ ಹಾಕಕ್ ಶುರು ಮಾಡಿದೆ. ಸೊ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು. ತುಂಬಾ ಜನ ಕಲ್ತಿದ್ದಾರೆ. ಸುಮಾರಷ್ಟು ಕಮೆಂಟ್ಸ್ ಬರುತ್ತೆ, ನನಗೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮಿಂದ ನಾನು ಬ್ಲೌಸ್, ನಾನು ಎಷ್ಟೋ ಕಡೆ ದುಡ್ಡು ಕಟ್ಟಿನೂ ಕಲ್ತಿಲ್ಲ, ನಿಮ್ ಯೂಟ್ಯೂಬ್ ನೋಡ್ಕೊಂಡು ನಾನು ಕಲ್ತಿದ್ದೀನಿ, ನಿಮ್ಮಿಂದ ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಲೆಹಂಗಾ ಸ್ಟಿಚ್ ಮಾಡ್ತೀನಿ. ಸೊ ಇದೆಲ್ಲ ನನಗೆ ಮೆಸೇಜು ಕಮೆಂಟ್ಸ್ ಮೂಲಕ ಬಂದಿದೆ. ಸಾಕು, ಯೂಟ್ಯೂಬ್ ಶುರು ಮಾಡಿದಕ್ಕೆ ನನ್ಗೆ ಅಲ್ಲೊಂದು ಕಮೆಂಟ್ಸ್ ಬಂತಲ್ಲ ಅಷ್ಟು ಸಾಕು. ಸೊ ಯೂಟ್ಯೂಬ್ ಇಂದ ಒಂದಷ್ಟು ದುಡ್ಡು ಅಂತಾನೂ ಬರುತ್ತೆ. ಸೊ ಯೂಟ್ಯೂಬ್ ಅಲ್ಲಿ ಜನ ಸಕ್ಸಸ್ ಆದ್ಮೇಲೆ, ಅಲ್ಲಿ ನನ್ಗೆ ಒಳ್ಳೊಳ್ಳೆ ಕಮೆಂಟ್ಸ್ ಬಂದ್ಮೇಲೆ, ಅಲ್ಲಿ ನನ್ಗೆ ಒಳ್ಳೆ ಅಭಿಪ್ರಾಯ ಬಂದ್ಮೇಲೆ, ಸೊ ಅಲ್ಲಿ ನಾನು ಆನ್ಲೈನ್ ಕ್ಲಾಸ್, ಸೊ ಅದು ನನ್ನ ತಲೆಯಲ್ಲಿ ಇರ್ಲಿಲ್ಲ. ಯಾರು ನನ್ನ ಫಾಲೋವರ್ಸ್ ಇದ್ದಾರೆ ಅವ್ರು ಸಜೆಸ್ಟ್ ಮಾಡಿ, ಅವ್ರು ರಿಕ್ವೆಸ್ಟ್ ಮಾಡಿಕ್ಕೆ ದಯವಿಟ್ಟು ಆನ್ಲೈನ್ ಕ್ಲಾಸ್ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ, ಸೊ ಅಲ್ಲಿ ನಾನು ಆನ್ಲೈನ್ ಕ್ಲಾಸ್ನ ಶುರು ಮಾಡಿದೆ. ಸೊ ಅಲ್ಲಿ ನಾನು ಆನ್ಲೈನ್ ಕ್ಲಾಸ್ ಮಾಡಿದೆ. ಈಗಷ್ಟೇ ಹೇಳಿದೆ ನಿಮಗೆ, ಬೇಸಿಕ್ ಆನ್ಲೈನ್ ಕ್ಲಾಸ್ ಮೇ 6ನೇ ತಾರೀಕಿಂದ ಶುರುವಾಗ್ತಾ ಇದೆ ಅಂತ ಹೇಳಿ. ಸೊ ಅದು ಎಷ್ಟನೇ ಬ್ಯಾಚ್ ಅಂತ ಕೂಡ ಹೇಳಿದೆ, 16ನೇ ಬ್ಯಾಚ್ ಅಂತ ಹೇಳಿ. ಸೊ ಬೇಸಿಕ್ ಒಂದೇ ಅಲ್ಲ, ಸೊ ರೆಗ್ಯುಲರ್ ಆಗಿ ನನ್ನ ವಾಚ್ ಮಾಡೋರು, ಫಾಲೋ ಮಾಡೋರಿಗೆ ನಿಮ್ಗೆ ಗೊತ್ತೇ ಇರುತ್ತೆ ನನ್ನ ಡೀಟೇಲ್ಸ್. ಬೇಸಿಕ್ 16 ಬ್ಯಾಚ್ ರನ್ ಆಗ್ತಾ ಇದೆ. ಇಂಟರ್ಮೀಡಿಯೇಟ್ 11ನೇ ಬ್ಯಾಚ್ ರನ್ ಆಗ್ತಾ ಇದೆ. ಬ್ಲೌಸ್ ಡಿಸೈನ್ ಕೋರ್ಸ್ 5ನೇ ಬ್ಯಾಚ್ ರನ್ ಆಗ್ತಾ ಇದೆ. ಸೊ ಇದಿಷ್ಟು 1 ವರ್ಷದಲ್ಲಿ ನಾನು ಕವರ್ ಮಾಡಿದಂಥದ್ದು. ಮಾರ್ಚ್ಗೆ 1 ಇಯರ್ ಆಯ್ತು, ಏಪ್ರಿಲ್ ಮೇ 1 ಇಯರ್ ಅಂದ್ರೆ 14 ತಿಂಗಳಲ್ಲಿ ಇಷ್ಟು ಬ್ಯಾಚ್ ನಾನು ಮಾಡಿರೋದು. ಸೊ ಎಲ್ಲಿ ನಮ್ ಕೆಲಸ ಪರ್ಫೆಕ್ಟ್ ಇರುತ್ತೆ, ಎಲ್ಲಿ ನಮ್ ಕೆಲಸ ಚೆನ್ನಾಗಿರುತ್ತೆ, ಎಲ್ಲಿ ನಮ್ ಮೇಲೆ ಜನ ನಂಬಿಕೆ ಇಡ್ತಾರೆ, ಸೊ ಅದನ್ನ ನಾವು 100% ಉಳಿಸ್ಕೊಳ್ಬೇಕು. ಸೊ ಅವಾಗ ಮಾತ್ರ ನಾವ್ ಏನೇ ಕೆಲಸ ಮಾಡ್ಲಿ ಅದ್ರಲ್ಲಿ ಸಕ್ಸಸ್ ಆಗೋಕ್ ಸಾಧ್ಯ ಆಗೋದು. ಸೊ ಹಾಗೆ ನೋಡಿ, ಬರೀ ನಾನು ಟೈಲರಿಂಗ್ ಕಲ್ತ್ಬಿಟ್ಟೆ ಅಂತ ಅಂದ ಮಾತ್ರಕ್ಕೆ ನಾನು ಬರೀ ಟೈಲರಿಂಗ್ ಅಲ್ಲೇ ಸೀಮಿತ ಆಗ್ಲಿಲ್ಲ. ಸೊ ನೆಕ್ಸ್ಟ್ ಯೂಟ್ಯೂಬ್ ಶುರು ಮಾಡಿದೆ. ಸೊ ಅದರಲ್ಲೂ ಸ್ವಲ್ಪ ಅರ್ನ್ ಮಾಡ್ತೀನಿ. ಅದಾದ್ಮೇಲೆ ಆನ್ಲೈನ್ ಕ್ಲಾಸ್ ಮಾಡಿದೆ. ಸೊ ಅದರಲ್ಲೂ ನನ್ಗೆ ಅರ್ನ್ ಆಗುತ್ತೆ. ಅದಾದ್ಮೇಲೆ ಬಹಳ ದಿನಗಳ ಕನಸು, ನಾನು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿ. ನಂದೇ ಆದ ಓನ್ ಸ್ಯಾರಿ ಬಿಸ್ನೆಸ್, ಗೊತ್ತೇ ಇರುತ್ತೆ ನಿಮ್ಗೆಲ್ಲ, ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಹೌಸ್ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ಆನ್ಲೈನಲ್ಲಿ ಸೇಲ್ ಮಾಡಬೇಕು ಅಂತ ನಾನು ಆನ್ಲೈನಲ್ಲೂ ಹಾಕ್ತಾ ಇದ್ದೀನಿ, ಬಟ್ ರೆಗ್ಯುಲರ್ ಆಗಿ ವಿಡಿಯೋ ಹಾಕಕ್ಕಾಗ್ತಾ ಇಲ್ಲ, ತುಂಬಾ ಬ್ಯುಸಿ ಇರೋದ್ರಿಂದ. ಬಟ್ ಖಂಡಿತ ಇನ್ನೊಂದು ವಾರದಲ್ಲಿ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ. ರೆಗ್ಯುಲರ್ ಆಗಿ ನಾನು ವಿಡಿಯೋನು ಹಾಕ್ತೀನಿ. ಆನ್ಲೈನ್ ಸ್ಯಾರಿ ಹೋಲ್ಸೇಲ್ ಸ್ಯಾರಿ ಹೌಸ್, ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಹೌಸ್ ಅಂತ ನಂದೇ ಏನು ಶಾಪ್ ಇತ್ತು, ದೊಡ್ಡದಿತ್ತು. ಸೊ ಅದನ್ನೇ ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿ ನೀಟ್ ಮಾಡಿಕೊಂಡು, ಸೊ ಟೈಲರಿಂಗ್ ಅಂತ ಸ್ವಲ್ಪ ಸ್ಪೇಸ್ ಬಿಟ್ಟು ಬಿಸ್ನೆಸ್ನು ಶುರು ಮಾಡಿದ್ದೀನಿ. ಅದನ್ನು ರನ್ ಆಗ್ತಾ ಇದೆ. ಸೊ ಇಲ್ಲಿ ಮಲ್ಟಿಪಲ್ ಕೆಲಸ ಆಯ್ತು ನಂದು. ಹಾಗಂತ ಹೇಳಿ ನೀವೆಲ್ಲಾನು ಒಂದೇ ಸರಿ ಶುರು ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ನಾನು ಹೇಳಿದ್ನಲ್ಲ, ನಂದೇ ಉದಾಹರಣೆ. ಫಸ್ಟ್ ನಾನು ಟೈಲರಿಂಗ್ ಸ್ಟಾರ್ಟ್ ಮಾಡಿದೆ, ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತು, ಅದರಲ್ಲಿ ಎಕ್ಸ್ಪರ್ಟ್ ಆದೆ. ಅದಾದ್ಮೇಲೆ ನನಗೆ ಎಕ್ಸ್ಪರ್ಟ್ ಆಗಿ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಬಂದಿದ್ದಕ್ಕೆ ನಾನು 4 ಜನಕ್ಕೆ ಹೇಳ್ಕೊಡ್ಬೋದು ಅಂತ ಯೂಟ್ಯೂಬ್ ಶುರು ಮಾಡಿದೆ. ಸೊ ಯೂಟ್ಯೂಬ್ ಶುರು ಮಾಡಕ್ ಮುಂಚೆ ನಂದು ಆಫ್ಲೈನ್ ಕ್ಲಾಸಸ್ ಕೂಡ ನಡೀತಾ ಇತ್ತು. ಸೊ ಅಲ್ಲೂ ಚೆನ್ನಾಗಿ ನಡೀತಾ ಇತ್ತು. ಕಾರಣಾಂತರಗಳಿಂದ ಸ್ವಲ್ಪ ನಾನು ಟೈಮ್ ಪ್ರಾಬ್ಲಮ್ ಇರೋದ್ರಿಂದ ಆಫ್ಲೈನ್ ಕ್ಲಾಸ್ನ ಸ್ಟಾಪ್ ಮಾಡಿದೆ, ಯೂಟ್ಯೂಬ್ ಶುರು ಮಾಡಿದೆ. ಯೂಟ್ಯೂಬ್ ಇಂದ ಆನ್ಲೈನ್ ಕ್ಲಾಸ್ ಶುರುವಾಯಿತು. ಸೊ ನೋಡಿ, ಟೈಲರಿಂಗ್ ಕೆಲಸ, ಯೂಟ್ಯೂಬ್ಗೆ ವಿಡಿಯೋ ಹಾಕಬೇಕು. ಸೊ ಅದು ಟೈಲರಿಂಗ್ ಬೇಸಿಸ್ ಮೇಲೆ ಅದೊಂದು ಕೆಲಸ ಇದೆ. ಅದಾದ್ಮೇಲೆ ಆನ್ಲೈನ್ ಕ್ಲಾಸಸ್, ಸೊ ಅದು ಕೆಲಸ ಇದೆ. ಅದಾದ್ಮೇಲೆ ನಂದೇ ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಹೌಸ್, ಸೊ ಇದು ಇಷ್ಟು ಇದೆ. ಸೊ ಇದೆಲ್ಲ ಮಲ್ಟಿಪಲ್ ಕೆಲಸ. ಸೊ ಹಾಗೆ ಒಂದ್ರಲ್ಲಿ ನೀವು ಪರ್ಫೆಕ್ಟ್ ಆದ್ರಿ ಅಂತ ಅನ್ಕೊಳ್ಳಿ. ಸೊ ಅದಾದ್ಮೇಲೆ ಆ ಕೆಲಸ ಜೊತೆಲೆ, ಇವಾಗ ನಾನು ಹೋಲ್ಸೇಲ್ ಸ್ಯಾರಿ ಹೌಸ್ ಶುರು ಮಾಡಿದೆ ಅಂತ ಟೈಲರಿಂಗ್ ಬಿಟ್ಟಿಲ್ಲ, ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಯೂಟ್ಯೂಬ್ ಬಿಟ್ಟಿಲ್ಲ, ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಆನ್ಲೈನ್ ಕ್ಲಾಸ್ ಬಿಟ್ಟಿಲ್ಲ. ಸೊ ಎಲ್ಲನೂ ನಾನು ಮಾಡ್ತಾ ಇದ್ದೀನಿ. ಬಟ್ ನಮಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಲೈಫಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅನ್ನೋದು ಏನಾದ್ರು ಮೈಂಡಲ್ಲಿ ಇದ್ರೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಹಾರ್ಡ್ ವರ್ಕ್ ಮಾಡಬೇಕು. ಸೊ ಅವಾಗ ಖಂಡಿತ ಒಂದಲ್ಲ ಒಂದ್ ದಿವಸ ನೀವು ಅನ್ಕೊಂಡಿರೋದು ಮಟ್ಟಿಗೆ ನೀವು ರೀಚ್ ಆಗೇ ಆಗ್ತೀರಾ. ಸ್ಟೆಪ್ ಬೈ ಸ್ಟೆಪ್ ಆಗ್ಬೇಕಾಗತ್ತೆ. ಇವಾಗ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂತಂದ್ರೆ, ನೋಡಿ, ನಾವು ಅಮೌಂಟ್ ಹಾಕಿದ ತಕ್ಷಣ ಸಕ್ಸಸ್ ಆಗಲ್ಲ. ನಾನು ಅಮೌಂಟ್ ಹಾಕಿದ ತಕ್ಷಣ ನನಗೆ ಬಂದ್ಬಿಡ್ಬೇಕು, ನಾನು ಸ್ಯಾರಿ ಹೌಸ್ ಶುರು ಮಾಡಿದ ತಕ್ಷಣ ಜನ ಕ್ಯೂ ಅಲ್ಲಿ ನಿಂತ್ಕೊಡ್ಬೇಕು. ಸೊ ಈ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಒಂದ್ ದಿವಸ ರೀಚ್ ಆಗುತ್ತೆ. ಸೊ ಬಿಸ್ನೆಸ್ ಅಂದ್ಮೇಲೆ ಸೋಲು ಗೆಲುವು ಎರಡೂ ಇದ್ದಿದೆ. ಸೊ ಎರಡೂ ಈಕ್ವಲ್ ಆಗಿ ತಗೊಂಡು, ಯಾವ್ದನ್ನು ಜಾಸ್ತಿ ಮೈಂಡ್ ತಗೊಳ್ದಿರಾ, ನಮ್ಮ ಕೆಲಸ ಏನಿದೆ ಅದನ್ನ 100% ಕೊಟ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ನಾವು ಅದ್ರಲ್ಲಿ ಸಕ್ಸಸ್ಫುಲ್ ಆಗ್ತೀವಿ. ಸೊ ಆ ಭರವಸೆ ಇಟ್ಕೊಂಡು
ಮಲ್ಟಿಪಲ್ ಕೆಲಸ ಮಾಡಿದ್ರೆ ಖಂಡಿತ ನಾವು ಅದರಲ್ಲಿ ಸಕ್ಸಸ್ ಕೂಡ ಆಗ್ತೀವಿ. ಓಕೆನಾ. ಸೊ ಒಂದರಲ್ಲಿ ಇವಾಗ ಟೈಲರಿಂಗ್ ಅಲ್ಲಿ ನಾನು ಅರ್ನ್ ಮಾಡ್ತೀನಿ, ಸ್ಟಿಚಿಂಗ್ ಅಲ್ಲಿ, ಯೂಟ್ಯೂಬಲ್ಲಿ ಅರ್ನ್ ಮಾಡ್ತೀನಿ, ಆನ್ಲೈನ್ ಕ್ಲಾಸಲ್ಲಿ ಅರ್ನ್ ಮಾಡ್ತೀನಿ, ಸ್ಯಾರಿ ಬಿಸ್ನೆಸ್ ಅರ್ನ್ ಮಾಡ್ತೀನಿ. ಸೊ ಎಲ್ಲ ಇವಾಗ ಯಾವ್ದಾದ್ರು ಒಂದು ನಡೀಲಿಲ್ಲ ಅಂದ್ರೂ ಇನ್ನೊಂದು ಕಡೆಯಿಂದ ನಮಗೆ ಒಂದು ಅಮೌಂಟ್ ಅನ್ನೋದು ಬರ್ತಾ ಇರುತ್ತೆ. ಸೊ ನಮ್ದು ಏನಿದೆ ಅರ್ನ್ ಅದು ಆಗ್ತಾ ಇರುತ್ತೆ. ಮತ್ತೆ ತುಂಬಾ ನಾಲೆಡ್ಜ್ ಸಂಪಾದನೆ ಮಾಡ್ಬೇಕಾದ್ರೆ, ಈಗ ಒಂದು ಸ್ಯಾರಿ ಬಿಸ್ನೆಸ್ ಮಾಡ್ಬೇಕಂದ್ರೆ ನಾಲೆಡ್ಜ್ ಇರ್ಲೇಬೇಕು, ಅದ್ರ ಬಗ್ಗೆ ಫುಲ್ ಡೀಟೇಲ್ ಇರಬೇಕು ಸ್ಯಾರಿ ಬಗ್ಗೆ. ಅದಾದ್ಮೇಲೆ ಟೈಲರಿಂಗ್ ಅಂತ ಅಂದ್ರೆ ನಾಲೆಡ್ಜ್ ಇರ್ಲೇಬೇಕು. ಆನ್ಲೈನ್ ಕ್ಲಾಸ್ ಅಂತ ಅಂದ್ರೆ ಟೈಲರಿಂಗ್ ಬಗ್ಗೆ ತುಂಬಾ ನಾಲೆಡ್ಜ್ ಇದ್ರೆ ಮಾತ್ರ ನಾನು ಅಲ್ಲಿ ಬೇರೆಯವ್ರಿಗೆ ಹೇಳ್ಕೊಡಕ್ ಆಗೋದು. ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಸಾವಿರಾರು ಜನ ನೋಡ್ತಾರೆ. ಸೊ ನಾವು ಫಸ್ಟ್ ನಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು, ಕರೆಕ್ಟ್ ಆಗಿ ಬರುತ್ತೆ ಅನ್ನೋ ನಂಬಿಕೆ ಇದ್ರೆ ಮಾತ್ರ ನಾವಲ್ಲಿ ಮಾಡೋಕ್ಕಾಗೋದು. ಸೊ ಇದಿಷ್ಟು ಎಲ್ಲ ಬರ್ಬೇಕಂದ್ರೆ ನಾವು ಆದಷ್ಟು ಕಲಿಬೇಕು. ಸೊ ಎಲ್ಲಾರನ್ನೂ ಟೈಲರಿಂಗ್ ಮಾಡಿ, ಎಲ್ಲಾರನ್ನೂ ಸ್ಯಾರಿ ಬಿಸ್ನೆಸ್ ಮಾಡಿ ಅಂತಲ್ಲ, ನೀವು ನಿಮ್ಗೆ ಅನ್ಸಿದ್ದು, ಓಕೆನಾ, ನಿಮ್ಗೆ ಅನ್ಸಿದ್ದನ್ನು ನೀವು ಮಾಡಿ. ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಕೆಲಸ, ಮಲ್ಟಿಪಲ್ ಕೆಲಸ ತಗೊಳ್ಳಿ. ಫಸ್ಟ್ ಒಂದು ಕೆಲಸ ಶುರು ಮಾಡಿ. ಸೊ ಅದರಲ್ಲಿ ಒಂದು ಲೆವೆಲ್ಗೆ ಬಂದಾಗ ಓಕೆ ಇದು ನಡೀತಾ ಇದೆ, ಸೊ ಇದ್ರ ಜೊತೆಗೆ ನಾ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದು ಮಲ್ಟಿಪಲ್ ಕೆಲಸ ಮಾಡ್ಕೊಂಡಾಗ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ. ಸೊ ಉದಾಹರಣೆಗೆ ನನ್ನನ್ನೇ ನಾನು ತೋರಿಸಿದ್ದೀನಿ. ಒಂದೇ ಕೆಲಸದಲ್ಲಿ ಕಚ್ಕೊಳ್ಳೋದಕ್ಕಿಂತ ಮಲ್ಟಿಪಲ್ ಒಂದೊಂದ್ರಲ್ಲಿ ಯಾವ ಕೆಲಸಕ್ಕೆ ಕೈ ಹಾಕ್ತೀರಾ, ಸೊ ಅದನ್ನ ಕಂಪ್ಲೀಟ್ ಮಾಡ್ತಾ ಇನ್ನೊಂದಕ್ಕೆ ಹಾಕ್ಬೇಕು. ಒಂದು ಕೆಲ್ಸಕ್ಕೆ ಕೈ ಹಾಕಿ ಅದನ್ನೇ ಕಂಪ್ಲೀಟ್ ಮಾಡಿದ್ರೆ ಇನ್ನೊಂದು ಕೆಲ್ಸಕ್ಕೆ ಕೈ ಹಾಕೋದು ತಪ್ಪು. ಓಕೆನಾ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಡೀಟೇಲ್ಸ್. ಎಲ್ಲರಿಗೂ ಯಾರಿಗಾದ್ರೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇಷ್ಟೊತ್ತು ನಾನು ಏನ್ ಹೇಳಿದೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪಿರ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.